ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇವತ್ತು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಉಳಿದಂತ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುವಂತಹ ದಿನ. ಕಾರಣ ದರ್ಶನ್ ಅವರ ಬಹಳ ಆಪ್ತ ವಲಯದಲ್ಲಿ ಇದ್ದಂಥ ಪ್ರದೋಷ್ ಇಷ್ಟು ದಿನಗಳ ಕಾಲ ಆರೋಪಿಯಾಗಿದ್ರು, ಈಗ ಸಾಕ್ಷಿ ಹೇಳ್ತಿದ್ದಾರೆ. ಸಾಕ್ಷಿದಾರ ಅಂತ ಹೇಳ್ತಿದ್ದೀವಿ ಪ್ರದೋಷ್ ಅವರನ್ನ. ಕಾರಣ ಐ ವಿಟ್ನೆಸ್ ಆಗಿ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅವರೇ ಅರ್ಜಿ ಸಲ್ಲಿಕೆ ಮಾಡಿದ್ರು. ಕೋರ್ಟ್ ಅದಕ್ಕೆ ಅಸ್ತು ಅಂತು. ಹಂಗಾಗಿ ಪ್ರದೋಷ್ ಹೇಳುವ ಒಂದೊಂದು ಸ್ಟೇಟ್ಮೆಂಟ್ಗಳಿದೆಯಲ್ಲ, ಎಲ್ಲವೂ ಕೂಡ ದರ್ಶನ್ ಅವರ ಭವಿಷ್ಯವನ್ನ ನಿರ್ಧಾರ ಮಾಡುವ ದಿನ. ಹಂಗಾಗಿ ದರ್ಶನ್ಗೆ ಆಪ್ತ ಪ್ರದೋಷ್ನಿಂದಲೇ ಕಂಟಕನ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಇವತ್ತು ಬಿಗ್ ಡೇ. ದರ್ಶನ್ಗೆ ಆಪ್ತ ಪ್ರದೋಷ್ನಿಂದಲೇ ಕಂಟಕ ಎದುರಾಗ್ಬಿಡುತ್ತಾ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ದರ್ಶನ್ಗೆ ಜೊತೆಗಿದ್ದ ಮಿತ್ರನೇ ಮಗ್ಗಲ ಮುಳ್ಳಾಗ್ಬಿಟ್ನ. ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಮುಂದೆ ಬಂದಿದ್ದಾರೆ. ನಟ ದರ್ಶನ್ಗೆ ಕಂಟಕ ಆಗಬಹುದಾ ಪ್ರದೋಷ್ನ ಮಾಫಿ ಸಾಕ್ಷಿ? ಜೈಲಲ್ಲಿರೋ ದರ್ಶನ್ಗೆ ಟೆನ್ಷನ್ ಕೊಟ್ಟುಬಿಟ್ಟಿದ್ದಾರ ದೋಸ್ತ್. ಒಂದು ಕಾಲದಲ್ಲಿ ದೋಸ್ತ್, ಈಗ ಅವರೇ ದರ್ಶನ್ ಅವರನ್ನ ಪರ್ಮನೆಂಟ್ ಆಗಿ ಜೈಲಲ್ಲಿ ಇಡ್ತೀವಿ ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ದರ್ಶನ್ ಎದೆ ಬಡಿತವನ್ನ ಹೆಚ್ಚು ಮಾಡ್ತಾ ಇದೆ ಅಪ್ರೂವರ್ ಹೇಳಿಕೆ. ಮಾಫಿ ಸಾಕ್ಷಿ ಟೆನ್ಷನ್ ಅಲ್ಲಿ ದಾಸ, ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಪ್ರದೋಷ ಕೊಡುವ ಸ್ಟೇಟ್ಮೆಂಟ್ ಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ಉಳಿದಂತ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುವಂತಹ ದಿನ. ಹಂಗಾಗಿ ಇವತ್ತಿಗೆ ಬಿಗ್ ಡೇ, ಡಿಸೈಡಿಂಗ್ ಡೇ ಏನಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರದೋಷ್ ಅವರ ಸ್ಟೇಟ್ಮೆಂಟ್ ಮೇಲೆನೆ ಎಲ್ಲವೂ ಕೂಡ ಡಿಸೈಡ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವಾಗ್ಲೂ ಕೂಡ ಹೇಳ್ತಾ ಇರೋದು, ಈ ಕೇಸ್ ಈಗ ಮತ್ತೆ ಮುನ್ನೆಲೆಗೆ ಬಂದಾಗಿಂದಲೂ ಕೂಡ ಮತ್ತೆ ನಾವು ಹೇಳ್ತಾ ಇರೋ ಒಂದು ವಿಚಾರ ಅಂತ ಅಂದ್ರೆ, ಪ್ರದೋಷ್ ಇಷ್ಟು ದಿನಗಳ ಕಾಲ ಆರೋಪಿ ಸ್ಥಾನದಲ್ಲಿದ್ರು, ಬಟ್ ಈಗ ಅವರೇ ಕಣ್ಣಾರೆ ಕಂಡಿರೋದ್ರಿಂದ, ಇಡೀ ಘಟನೆಗಳಿಗೆ ಸಾಕ್ಷಿ ಆಗಿರೋದ್ರಿಂದ ಅವರೇ ಸ್ವಯಂ ಪ್ರೇರಿತವಾಗಿ ನಾನು ಸಾಕ್ಷಿ ಹೇಳ್ತೀನಿ ಇಡೀ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದನ್ನ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸೋ ಮೂಲಕ, ಕೋರ್ಟ್ ಇಂದ ಪರ್ಮಿಷನ್ ಪಡೆದುಕೊಳ್ಳೋ ಮೂಲಕ ಮುಂದೆ ಬಂದಿದ್ದಾರೆ. ಪ್ರದೋಷ್ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅವರ ಸ್ಟೇಟ್ಮೆಂಟು ಮತ್ತು ಅವರ ಹೇಳಿಕೆಗಳು ಅನ್ನುವಂತ ಪ್ರಶ್ನೆಗೆ, ಪ್ರದೋಷ್ ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನ ಪ್ಲಾನ್ ಮಾಡಿದಾಗಿರಬಹುದು, ಎಕ್ಸಿಕ್ಯೂಟ್ ಆಗಿರಬಹುದು, ಮತ್ತು ಇದೆಲ್ಲವನ್ನ ಕೂಡ ಸಾಕ್ಷಿ ನಾಶ ಮಾಡುವ ಸಂದರ್ಭದಕ್ಕೂ ಕೂಡ ಅವರು ಕಣ್ಣಾರೆ ಕಂಡಿರುವಂತಹ ವಿಚಾರಗಳು, ಅದೆಲ್ಲವನ್ನ ಕೂಡ ಕೋರ್ಟ್ ಕಟ್ಟಕಟೆಯಲ್ಲಿ ಹೇಳ್ತಾರೆ ಅಂದ್ರೆ ಗಂಭೀರತೆ ಪಡೆದುಕೊಳ್ಳುತ್ತೆ ಇಡೀ ಪ್ರಕರಣ ಅಂತ. A14 ಪ್ರದೋಷ್ ಕೊಡುವಂತ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಮಾಫಿ ಸಾಕ್ಷಿ ಆಗುವುದಕ್ಕೆ ಮುಂದಾಗಿದ್ದಾರೆ ಪ್ರದೋಷ್. 59ನೇ ಸೆಷನ್ಸ್ ಕೋರ್ಟ್ ಮುಂದೆ ಪ್ರದೋಷ್ ಹೇಳಿಕೆ ಇವತ್ತು ದಾಖಲಾಗಲಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಕೋರ್ಟ್ ಅಸ್ತು ಅಂದಿದ್ದು, ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಅವರ ಹೇಳಿಕೆ ದಾಖಲಾಗುತ್ತೆ. ಅರ್ಜಿಯಲ್ಲಿ ಉಲ್ಲೇಖ ಆಗಿರುವ ಅಂಶಗಳನ್ನೇ ಪ್ರದೋಷ್ ಇವತ್ತು ಬಿಚ್ಚಿಡಲಿದ್ದಾರಾ? ಪ್ರದೋಷ್ ಹೇಳುವ ಅಂಶಗಳ ಬಗ್ಗೆ ತೀವ್ರ ಕುತೂಹಲ ಅಂತೂ ಇದ್ದೇ ಇದೆ. ಹಂಗಾಗಿ ಎಲ್ಲರ ಚಿತ್ತ ಕೋರ್ಟ್ನತ್ತ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೇಣುಕಾ ಸ್ವಾಮಿಯನ್ನ ಕರೆ ತರೋದ್ರಿಂದ ಹಿಡ್ಕೊಂಡು ಆತನ ಕೊಲೆಯಾಗಿ ಶವವನ್ನ ವಿಲೇವಾರಿ ಮಾಡಿದಾಗ ಮತ್ತು ಸಾಕ್ಷ್ಯ ನಾಶ ಮಾಡಿದಾಗ ಎಲ್ಲ ಹಂತದಲ್ಲೂ ಕೂಡ ಪ್ರದೋಷ್ ಜೊತೆಗಿದ್ರು ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ಪ್ರದೋಷ್ ಅವರ ಪಾತ್ರದ ಬಗ್ಗೆ ಅಕ್ಯೂಸ್ಡ್ ನಂಬರ್ 14 ಇಷ್ಟು ದಿನಗಳ ಕಾಲ, ಬಟ್ ಈಗ ಕೋರ್ಟ್ ಆತನನ್ನ, ಪ್ರದೋಷ್ ಅವರನ್ನ ಸಾಕ್ಷಿದಾರ ಅಂತ ಕರೀತಾ ಇರೋದು. ಆರೋಪಿ ಎಲ್ಲ ಬದಲಾಗಿ ತಾತ್ಕಾಲಿಕವಾಗಿ ಸಾಕ್ಷಿದಾರ ಅಂತ ಕನ್ಸಿಡರ್ ಮಾಡುತ್ತಂತೆ ಕೋರ್ಟ್. ಹಂಗಾಗಿ ಪ್ರತಿ ಹಂತದಲ್ಲೂ ಕೂಡ ಪ್ರದೋಷ್ ಜೊತೆಗಿದ್ದಂತಹ ಆ ಸಂದರ್ಭ ಮತ್ತು ಆದಂತ ಘಟನೆಗಳು, ಯಾರ್ಯಾರ ಪಾತ್ರ ಏನಿತ್ತು ಇಡೀ ಕೊಲೆ ಪ್ರಕರಣದಲ್ಲಿ, ಅದೆಲ್ಲವನ್ನ ಕೂಡ ನಾನು ಕಣ್ಣಾರೆ ಕಂಡಿದ್ದೀನಿ ನ್ಯಾಯಾಧೀಶರೇ ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತನ್ನ ಹೇಳಿಕೆಯನ್ನ ದಾಖಲು ಮಾಡ್ತಾರಲ್ಲ, ಅದು ವೆರಿ ಇಂಪಾರ್ಟೆಂಟ್. ಆತ ಕೊಡುವ ಸ್ಟೇಟ್ಮೆಂಟ್ ಮತ್ತು ಉಲ್ಲೇಖ ಮಾಡುವಂತ ಅಂಶಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಈಗ ಸದ್ಯಕ್ಕೆ ಪ್ರದೋಷ್ ಅವರನ್ನ ಸಾಕ್ಷಿದಾರ ಅಂತ ನಾವೆಲ್ಲ ಕರಿಬೇಕಾ ಅಂತ, ಅಕ್ಯೂಸ್ಡ್ ನಂಬರ್ 14 ಆದವರು ಈಗ ಸಾಕ್ಷಿದಾರ ಇಡೀ ಪ್ರಕರಣದಲ್ಲಿ ಅಂತ
ಸೊ ಇವತ್ತು ಆತ ಕೊಡುವಂತ ಹೇಳಿಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳ ಭವಿಷ್ಯ ನಿರ್ಧಾರ ಮಾಡುವಲ್ಲಿ ಅಂತ? ಜೊತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಇಲ್ಲಿವರೆಗೂ ಸುಮಾರು 271 ಪ್ರಬಲ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲಿ ಐ ವಿಟ್ನೆಸ್ ಇರಬಹುದು, ಜೊತೆಗೆ ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್, ಮೆಡಿಕಲ್ ರಿಪೋರ್ಟ್ಸ್ ಇವೆಲ್ಲವೂ ಇದಾವೆ. ಇವತ್ತು ಕೊಡ್ತಕ್ಕಂತ ಪ್ರದೋಷ್ ಅಪ್ರೂವರ್ ಸ್ಟೇಟ್ಮೆಂಟ್ ಏನಿದೆ, ಆ ಸಾಕ್ಷಿಗಳಿಗೆ ಒಂದು ರೀತಿಯಾಗಿ ಮತ್ತೊಂದು ಬಲವಾದಂತ ಸಾಕ್ಷಿ ಸೇರ್ಪಡೆ ಆದಂತ ರೀತಿಯಾಗಿ ಇದು ಪರಿಗಣಿಸಬಹುದು. ಇವತ್ತು ಏನಂತಂದ್ರೆ ಇಡೀ ಪ್ರಕರಣದಲ್ಲಿ ಟ್ರಯಲ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ಪ್ರದೋಷ್ ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತಕ್ಕಂಥ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಗೆ ಸಂಬಂಧಪಟ್ಟಂತೆ ಏನು ಇತರೆ ಆರೋಪಿಗಳ ವಕೀಲರು ಆಕ್ಷೇಪಣವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅದಕ್ಕೆ ಅವಕಾಶ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸೆಷನ್ಸ್ ಕೋರ್ಟ್ ಅವರ ಅರ್ಜಿಗಳನ್ನ ವಜಾಗೊಳಿಸಿತ್ತು. ಹೈಕೋರ್ಟ್ ಮೊರೆ ಹೋದ್ರು, ಅಲ್ಲೂ ಸಹ ಅವರಿಗೆ ಹಿನ್ನಡೆ ಆಯ್ತು. ಈ ಬೆನ್ನಲ್ಲೇ ಏನು ಅಪ್ರೂವರ್ ಆಗಿರೋ ಅರ್ಜಿಯನ್ನ ಸಲ್ಲಿಸಿದಂತ ಪ್ರದೋಷ್ ಅವರನ್ನ ಜಡ್ಜ್ ಪ್ರಶ್ನೆ ಮಾಡ್ತಾರೆ, ನೀವು ಸಲ್ಲಿಸಿರ್ತಕ್ಕಂಥ ಅರ್ಜಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಅರಿವಿದ್ಯಾ, ಮುಂದೆ ಅದರಿಂದ ಆಗ್ತಕ್ಕಂತ ಆಗು ಹೋಗುಗಳ ಬಗ್ಗೆ ನಿಮ್ಮ ವಕೀಲರು ಸೂಚನೆಯನ್ನ ಕೊಟ್ಟಿದ್ದಾರ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಸಹ ಮಾಡ್ತಾರೆ. ಹೌದು ಸ್ವಾಮಿ ಅಂತ ಪ್ರದೋಷ್ ನ್ಯಾಯಾಧೀಶ ಮುಂದೆ ಒಪ್ಕೊಂಡಿದ್ದಾರೆ. ಏನು 11 ಪುಟಗಳಲ್ಲಿ ಬರೆದಿರ್ತಕ್ಕಂತ ಪ್ರದೋಷ್ ಹೇಳಿಕೆ ಏನಿದೆ ಅಂದ್ರೆ, ಜೂನ್ 8, 2024 ನಡೆದಂತ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಕೊಲೆ ಆದ ನಂತರ ಏನೆಲ್ಲ ನಡೆಯಿತು ಅನ್ನೋದಕ್ಕೆ ಪ್ರದೋಷ್ ತುಂಬಾ ಅಂದ್ರೆ ಐ ವಿಟ್ನೆಸ್ ಆಗಿದ್ದಾನೆ. ಹಾಗಾಗಿ ಆತನಿಗೆ ಇಡೀ ಪ್ರಕರಣದಲ್ಲಿ ಯಾವ ಆರೋಪಿ ಏನೆಲ್ಲ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ, ಈತನ ಪಾತ್ರ ಏನು, ಯಾವ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ನಾಶಪಡಿಸೋದಿರ್ಬೋದು, ಜೊತೆಗೆ ಆತನ ಮೇಲೆ ಹಲ್ಲೆ ಮಾಡಿದವರು ಯಾರು ಇರ್ಬೋದು, ಇವೆಲ್ಲವನ್ನ ಪ್ರದೋಷ್ ನೋಡಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಆತ ಕೊಡ್ತಕ್ಕಂತ ಸ್ಟೇಟ್ಮೆಂಟ್ ಇತರೆ ಆರೋಪಿಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೊನ್ನೆಯೇ ಯಾವಾಗ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕು ಅಂತ ಕೋರ್ಟ್ ಸಮಯ ನಿಗದಿ ಪಡ್ತು, ಅವತ್ತು ಕೋರ್ಟ್ಗೆ ಹಾಜರಾಗಿದ್ದಂತ ನಂದೀಶ್, ರವಿಶಂಕರ್, ಬೇರೆ ಬೇರೆ ಆರೋಪಿಗಳೇನಿದ್ದಾರೆ, ಜೊತೆಗೆ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಂತ ಪವಿತ್ರ ಗೌಡ, ದರ್ಶನ್, ಪ್ರದೋಷ್ ಹೊರತುಪಡಿಸಿ ಇರ್ತಕ್ಕಂಥ ನಾಗರಾಜ್ ಇರ್ಬೋದು, ಜಗದೀಶ್, ಇವರೆಲ್ಲರಿಗೂ ಒಂದು ರೀತಿಯಾಗಿ ಆತಂಕ. ಯಾಕೆಂತಂದ್ರೆ ಆತ ಪ್ರಮುಖವಾಗಿ ದರ್ಶನ್ಗೆ ಅತ್ಯಾಪ್ತನಾಗಿರ್ತಕ್ಕಂಥವನು. ಇಡೀ ಪ್ರಕರಣದಲ್ಲಿ ಈತನ ಪಾತ್ರವೂ ಸಹ ಇದೆ. ಅದನ್ನೇ ದರ್ಶನ್ ಪರ ವಕೀಲರಾದಂತ ಅಜ್ಮತ್ ಪಾಷಾ ಅವರು ವಾದವನ್ನ ಮಂಡಿಸಿದ್ರು. ಇಲ್ಲಿ ಇತರೆ ಸಹ ಆರೋಪಿಗಳೇನಿದ್ದಾರೆ ಅವರ ಜೊತೆಗೆ ತುಂಬಾ ಕ್ಲೋಸ್ ಆಗಿದ್ದಂತ ಆರೋಪಿ ಪ್ರದೋಷ್, ಆತ ಅವರಿಂದ ಒಂದು ಫಲಾನುಭವಿ ಅಂದ್ರೆ ಕೆಲವೊಂದು ಸಹಾಯಗಳನ್ನ ಪಡೆದಿರ್ತಕ್ಕಂಥದ್ದು. ಇವತ್ತು ಶಿಕ್ಷೆಯಿಂದ ಪಾರಾಗೋದಕ್ಕೆ ಮಾತ್ರ ಈ ರೀತಿಯಾಗಿ ಇವತ್ತು ಪ್ರದೋಷ್ ಕೊಡುವ ಸ್ಟೇಟ್ಮೆಂಟ್ ಹೆಂಗಿರುತ್ತೆ, ಉಲ್ಲೇಖ ಆಗುವ ಅಂಶ ಹೆಂಗಿರುತ್ತೆ ಅಂತ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.